ಆಫ್ ರೋಡಿಂಗ್ ಹೆಂಗಿರುತ್ತೆ ಅಂತ ಇವತ್ತು ತೋರಿಸ್ತೀನಿ. ಹೇಗಿದೆ ಒಂದೊಂದು ರೋಡು ಹೇಗಿದೆ, ನಮ್ಮ ಸ್ಪ್ಲೆಂಡರು ಎಷ್ಟು ತಾಕತ್ತಿದೆ ಅಂತ ಇವತ್ತು ಇಂಪ್ರೂವ್ ಮಾಡಿಸ್ತೀನಿ. ಒಂದೊಂದು ರೋಡು ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ನಮ್ಮೂರ ಹಳ್ಳನ ಸರಿಯಾಗಿ ನೋಡಿರಲ್ಲ. ನೋಡ್ತೀನಿ ಬನ್ನಿ. ಬೆಳಗ್ಗೆ ಈ ರೈಡ್ ಹೆಂಗಿರುತ್ತೆ ಅಂದರೆ ಮಸ್ತ್ ಇರುತ್ತೆ. ರೋಡ್ ನೋಡ್ಬೋದು ಹೆಂಗಿದೆ ಅಂತ. ಎಲ್ಲರೂ ಬೇರೆ ಬೇರೆ ಆಫ್ ರೋಡ್ ಗಾಡಿಗಳು ತಗೊಂಡು ಆಫ್ ರೋಡ್ ಮಾಡ್ತಾರೆ. ಅದೇ ನಾವು ಸ್ಪ್ಲೆಂಡರಲ್ಲಿ ಆಫ್ ರೋಡ್ ಮಾಡ್ತೀವಿ. ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ಇದರಲ್ಲೇ ನಾವು ಓಡಾಡಬೇಕು ಡೈಲಿ. ಇಲ್ಲಿಂದ ಆಫ್ ರೋಡು ಇನ್ನೂ ಮಸ್ತಿರುತ್ತೆ. ಇವಾಗ ಏನು ನಾವು ಇಳಿದಿದ್ದೀವಿ ಬನ್ನಿ ನೋಡ್ತೀವಿ. ರೋಡಿಂಗ್ ಏನಿದೆಯೋ ಹಾಯ್ ಬ್ರೋ. ಹಾಯ್. ಹೆಂಗಿತ್ತು ಆಫ್ ರೋಡಿಂಗ್? ಆಫ್ ರೋಡಿಂಗ್ ಇದು ಇವಾಗ ನಾವೇನಿದೇನು ಆಫ್ ರೋಡಿಂಗ್ ಅಂದರೆ ಯಾವ ತಿಂಗಳು ಒಂದ್ಸರಿ ಬರೋಲ್ಲ, ಡೈಲಿ ಬೆಳಗ್ಗೆ ಇದ್ದರೆ ಬರೋದು. ಇದೇ ನಮ್ಮ ಹೊಲ ಫುಲ್. ಇದೇನಿದೆಯೋ ನಮ್ಮ ತೋಟ, ಇದು ನಾವು ತೋಟ ಮಾಡ್ತಾ ಇದ್ದೀವಿ. ಫುಲ್ಲು ಇದು ಎಲ್ಲ ನಮ್ಮದೇ. ಇದು ಆಫ್ ರೋಡಿಂಗ್ ಅಂದರೆ ನಮಗೆ ಈ ಸ್ಪ್ಲೆಂಡರಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದರೆ ಅಷ್ಟು ಸಖತ್ತಾಗಿರುತ್ತೆ.
ನಮ್ಮ ಬೇರೆ ಗಾಡಿ ಎಲ್ಲ ಇಲ್ಲೆಲ್ಲ ತಡೆಯಲ್ಲ. ಬೇರೆ ನಾನು ಯಾವ ಗಾಡಿ ತಂದ್ರೂ ಮೂಲೆಗೆ ಹಾಕ್ಬಿಡ್ಬೇಕು. ಸ್ಪ್ಲೆಂಡರು ತಡೆಯುತ್ತೆ. ಅವ್ರು ಅದಕ್ಕೆ ನಾನು ರೆಡಿ ಆಲ್ಟ್ರೇಷನ್ ಕೂಡ ಮಾಡಿಸ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಆಫ್ ರೋಡ್ ಇವಾಗ ತಿರುಗಿ ಹಿಂಗೆ ಬಂದಿದ್ದೀವಲ್ಲ, ಹಿಂಗೊಂದು ಹೋಗ್ತಿದ್ದೆ, ಅದು ನಿಮ್ಗೆ ತೋರಿಸ್ತೀನಿ. ಅದು ಹೆಂಗಿರು, ಅದು ಇನ್ನೂ ಸಖತ್ತಾಗಿರುತ್ತೆ. ಹಳ್ಳ ಫುಲ್ಲು ಎಲ್ಲ ಇರುತ್ತೆ. ಅದು ಇನ್ನೂ ನೋಡೋಣ, ಬನ್ನಿ ಹೋಗೋಣ. ಇದು ನಮ್ಮ ಸರೌಂಡಿಂಗ್, ಇದೆಲ್ಲ ನಮ್ಮದೇ. ಇವಾಗ ಇದನ್ನೇ ನಾವೆಲ್ಲ ತೋಟ ಮಾಡ್ತಾ ಇರೋದು. ಮತ್ತು ಇಲ್ಲೆಲ್ಲ ಹೊಸಬ್ರು ಬಂದರೆ ಕಷ್ಟ ಅಲ್ವಾ ಬ್ರೋ? ಕಷ್ಟನೇ, ಬಟ್ ಒಂದ್ಸರಿ ಬಂದು ಹೋಗಿದ್ದಾರೆ ಅಂದಮೇಲೆ ಮತ್ತೆ ಅವ್ರು ಆಫ್ ರೋಡಿಂಗ್ ಎಲ್ಲೂ ಹೋಗಲ್ಲ, ಇಲ್ಲೇ ಬರ್ತಾರೆ. ಎಲ್ಲಾನು ದುಡ್ಡು ಕೊಟ್ಟು ಹೋಗ್ತಾರೆ ಆಫ್ ರೋಡಿಂಗ್ಗೆ. ಅದೇ ಹೇಳಿಲ್ವ ಇವಾಗ, ದುಡ್ಡು ಕೊಟ್ಟು ಹೋಗೋ ಆಫ್ ರೋಡಿಂಗ್ ಬೇರೆ, ನಮ್ಮದೇ ಆಫ್ ರೋಡಿಂಗ್ ಬೇರೆ. ಹಳ್ಳಿ ಲೈಫೇ ಬೆಟ್ರ್ ಅಂತೀರಾ? ಮತ್ತೆ 100% ಪೀಸ್ಫುಲ್ ತಣ್ಣ ನೋಡಿ. ಗಾಳಿ, ಈ ವೆದರು, ಈ ಗಾಳಿ, ಆ ನೀರು, ಜಲಪಾತ ಎಲ್ಲ ಎಲ್ಲಿ ಸಿಗುತ್ತೆ? ಬೆಂಗಳೂರಲ್ಲೆಲ್ಲ ಸಿಗಲ್ಲ ಬ್ರೋ. ಇದು ನೋಡಿ, ಇದು ಹೆಂಗಿದೆ ನೋಡಿ. ಹಿಂಗೆ ಹತ್ಬೇಕು. ಇವಾಗ ಹಿಂಗೆ ಹಳ್ಳ ಇಳ್ಕೊಂಡು ಹೋಗುತ್ತಾ ಬ್ರೋ ಗಾಡಿ? ತೋಟ ಅಲ್ಲ, ಜಸ್ಟ್ ಕೇಳಿದ್ದು ಬ್ರೋ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಹಿಂಗೆ ಹೆಂಗೆ ಓಡ್ಬೋದು ಅಂತ. ಮತ್ತು ನಾವೆಲ್ಲ ಬುಲೆಟು ಅವೆಲ್ಲ ಇಟ್ಕೊಂಡ್ರೆ ಗಾಡಿಗಳೆಲ್ಲ ವೇಸ್ಟ್ ಅಲ್ವಾ ಸರ್? ಬುಲೆಟ್ ಅಂತ ವೇಸ್ಟ್ ಅಂತಲ್ಲ, ನಮ್ಮ ಆಫ್ ರೋಡಿಂಗ್ಗೆ ನಾವು ಬೇರೆ ಗಾಡಿ ಇಟ್ಕೊಳ್ಳಲ್ಲ. ಇನ್ನೊಂದು TVS ಇದೆ, ಅದ್ರಲ್ಲಿ ಕೂಡ ಹತ್ಸ್ಬಿಡ್ತೀನಿ ಇಲ್ಲೆಲ್ಲ. ಅಂದರೆ ನಿಮಗೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲೆಲ್ಲ. ಹೌದು, ನೋಡಿ ಹೆಂಗಿದೆ ಹಳ್ಳ. ಇಲ್ಲಿ ಇಳಿಸ್ಬೇಕು ಇವಾಗ ಹಳ್ಳಕ್ಕೆ. ಓಕೆ ಬ್ರೋ, ನೋಡೋಣ ಇರಿ ಬ್ರೋ. ಹೆಂಗ್ ಬ್ರೋ ಇಡಿಸ್ತೀರ ಇವಾಗ? ನೋಡಿ ಹೆಂಗ್ ಇಳಿಸ್ತೀರಾ ಬ್ರೋ? ಬನ್ನಿ. ಬಂದಿದ್ದಕ್ಕಿಂತ ಡೇಂಜರಸ್ ಐತಲ್ಲ ಬ್ರೋ? ಇನ್ನೂ ಮುಂದೆ ಡೇಂಜರಸ್ ಐತೆ, ಬನ್ನಿ. ಸ್ಪ್ಲೆಂಡರ್ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಅಷ್ಟಿಲ್ದಿರ ಅಂತಾರ ಸ್ಪ್ಲೆಂಡರ್ನ ಬಡವ್ರ ಗಾಡಿ ಅಂತ. ಇನ್ನು 2.5 ಲಕ್ಷ 3 ಲಕ್ಷದ್ದು ಬೈಕ್ ತಂದಿಲ್ಲಿ ಬಿಡಪ್ಪ, 4 ಪಾರ್ಟ್ಸ್ಗಳು ಕಿತ್ಕೊಂಬತ್ತವ ಆಚೆಗೆ. ಇನ್ನೊಂದಿದೆ ಅಲ್ಲ ಬ್ರೋ, ಡ್ಯೂಕ್ದು ಅಡ್ವೆಂಚರ್ ಗಾಡಿ, ಅವೆಲ್ಲ ಇಲ್ಲೆಲ್ಲ ಆಗಲ್ಲ ಬ್ರೋ? ನೋಡಿದ್ಯಾ ಇವಾಗ ರೋಡ್ ನೋಡ್ತಿರಲ್ಲ ನೀವೇ, ಆಗುತ್ತಾ? ಅದು ಹೆವಿ ವೆಹಿಕಲ್, ಹೆವಿ ವೆಯ್ಟ್ ಇರುತ್ತಲ್ವ? ಬಗ್ಸಕ್ಕೆ ಕೆಪಾಸಿಟಿ ಇರಬೇಕಂತ. ಅಂದರೆ ಒಬ್ಬೊಬ್ಬರೇ ಇದು ಮಾಡೋಕ್ಕಾಗಲ್ಲ.